ಲಕ್ಷ್ಮೀ ದೇವಿಯ ಕೃಪೆ ಮನೆ ಮೇಲೆ ಇದ್ದರೆ ಅದು ಹಲವಾರು ದೈನಂದಿನ ಸೂಚನೆಗಳ ಮೂಲಕ ವ್ಯಕ್ತವಾಗಬಹುದು. ಇವು ಶ್ರದ್ಧಾಭಕ್ತಿ ಮತ್ತು ಜೀವನದ ಅನುಭವಗಳ ಆಧಾರಿತವಾದ ಗುರುತಾಗಿವೆ. ಅದು ಎಂತಹ ಸೂಚನೆಗಳು ಎಂಬುದನ್ನು ತಿಳಿಯುವ ಮೊದಲು ನೀವು ಲಕ್ಷ್ಮೀ ದೇವಿಯನ್ನು ಆರಾಧಿಸುವವರಾದರೆ ಹಾಗೂ ಲಕ್ಷ್ಮೀ ದೇವಿ ಆಶೀರ್ವಾದವು ನಿಮ್ಮ ಮೇಲೆ ಹಾಗೂ ನಿಮ್ಮ ಮನೆಯ ಮೇಲೆ ಇರಲು ನೀವು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಲಕ್ಷ್ಮೀ ದೇವಿಯ ಕೃಪೆಯ ಸೂಚನೆಗಳು. 1. ಆರ್ಥಿಕ ಪ್ರಗತಿ, ನಿರಂತರ ಆರ್ಥಿಕ ಬೆಳವಣಿಗೆ. ಹಣದ ಅವಶ್ಯಕತೆ ಬಂದಾಗ ಹಣ ಕೈಯಲ್ಲಿ ಇರುವುದು, ಅಪೇಕ್ಷಿಸದ ಹಣ ಲಭ್ಯವಾಗುವುದು. ಉದಾಹರಣೆಗೆ ಹಳೆಯ ಬಾಕಿ ಹಣ ಹಿಂದಿರುಗುವುದು, ಬೋನಸ್ ಇತ್ಯಾದಿ. 2. ಹಣದುಬ್ಬರವಿಲ್ಲದ ಸ್ಥಿತಿ, ಖರ್ಚು ಹೆಚ್ಚು ಆದರೂ ಹಣದ ಕೊರತೆ ಅನುಭವಿಸದಿರುವುದು. ಉಳಿತಾಯ ಸ್ವಾಭಾವಿಕವಾಗಿ ನಡೆಯುತ್ತಿರುವುದು. 3. ಶುದ್ಧತೆ ಮತ್ತು ವ್ಯವಸ್ಥಿತ ಮನೆ, ಮನೆಯಲ್ಲಿ ಸದಾ ಸ್ವಚ್ಛತೆ ಇರುವುದು. ದೇವರ ಕೋಣೆ ಶಾಂತವಾಗಿದ್ದು ನಿತ್ಯ ಪೂಜೆ ನಡೆಯುವುದು. ದೇವರ ದೀಪ ಹೆಚ್ಚು ಹೊತ್ತು ಉರಿಯುತ್ತಿರುವುದು. 4. ಸೌಹಾರ್ದತೆ ಮತ್ತು ಸಂತೋಷ, ಮನೆಯಲ್ಲಿರುವವರು ತೊಂದರೆಯಿಲ್ಲದೆ ಶಾಂತಿಯಾಗಿ ಪ್ರೀತಿಯಿಂದ ಇರುವುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿ, ಮನೆಯಲ್ಲಿ ಒಗ್ಗಟ್ಟಿನಿಂದ ಇರುವುದು. 5. ಹುಬ್ಬುಗಳು ಮತ್ತು ಹೂವಿನ ಸೂಚನೆಗಳು, ಲಕ್ಷ್ಮೀ ದೇವಿಗೆ ಅರ್ಪಿಸಿದ ಹೂವು ದೀರ್ಘಕಾಲ ಇರುವುದು. ತುಳಸಿ ಗಿಡ ಆರೋಗ್ಯವಾಗಿದ್ದು ಹಸಿರಾಗಿರುವುದು. 6. ಸಾಧು ಪುಣ್ಯಾತ್ಮರ ಆಗಮನ, ಸಂತರು ಅಥವಾ ಧಾರ್ಮಿಕ ವ್ಯಕ್ತಿಗಳು ಮನೆಗೆ ಬರುವುದು. ನಿಮಗೆ ಹಿತ ಬಯಸುವವರ ಆಶೀರ್ವಾದವು ದೊರೆಯುವುದು. 7. ಶುಭ ಕನಸುಗಳು, ನಗುವುಳ್ಳ ಲಕ್ಷ್ಮೀ ದೇವಿಯನ್ನು ಕನಸಿನಲ್ಲಿ ನೋಡುವುದು. ಭೂಮಿ, ನದಿಗಳು, ಹೂವುಗಳು ಕನಸಿನಲ್ಲಿ ಕಾಣುವುದು. ಚಿನ್ನದ ವಸ್ತುಗಳನ್ನು ಕನಸಿನಲ್ಲಿ ಕಾಣುವುದು. 8. ಅನಾಹುತಗಳಿಂದ ರಕ್ಷಣೆ, ಅಪಾಯಗಳು ಸಂಭವಿಸದಿರುವುದು ಹಾಗೂ ಅವು ಸಂಭವಿಸಬಲ್ಲ ಸ್ಥಿತಿಯಿಂದ ತಪ್ಪಿಸುತ್ತಿರುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಹೆಚ್ಚು ಮಾಹಿತಿಗಳನ್ನು ಕೊಡುವುದಕ್ಕೆ ಸಹಕಾರ ನೀಡುತ್ತದೆ.